ಸ್ಪಷ್ಟನೆಯನ್ನ ಮಾಡ್ತೀನಿ, ನಿಮ್ಮ ಮೂಲಕ ನಿವೇದನೆಯನ್ನ ಮಾಡ್ತೀನಿ. ಮಾನ್ಯ ಶಾಸಕರನ್ನು ದಯಮಾಡಿ ಅದನ್ನೆಲ್ಲ ಕರ್ಕೊಂಡ್ಬನ್ನಿ, ಇದು ಕ್ಲೋಸ್ ಆಗ್ಬಿಡುತ್ತೆ. ನಂದೇನು ಇದರಲ್ಲಿ ಸುಳ್ಳಾರೋಪ ಅಂತೇಳಿ, ಮಂಜು ಸುಳ್ಳಾರೋಪ ಮಾಡಿದ್ದಾರೆ ಅಂತೇಳಿ ಅದೇನಾದ್ರೂ ಸಾಬೀತಾದ್ರೆ ನಾನು ಕ್ಷೇತ್ರದ ಜನರ ಕ್ಷಮೆ ಕೇಳಕ್ ನಾನು ಸಿದ್ಧ ಇದ್ದೇನೆ. ಆದ್ರೆ ಇಲ್ಲಿ ಹಗರಣ ನಡೆದಿದೆ. ಈ ಹಗರಣ ಹೆಂಗ್ ನಡೀತು, ಯಾಕೆ ನಡೀತು, ಈ ದುಡ್ಡು ಎಲ್ಲೆಲ್ಲೋ ಹೋಯ್ತು, ತಿರ್ಗಾ ಈ ಹಗರಣ ಬೆಳಕಿಗೆ ಹೆಂಗ್ ಬಂತು, ಈ ಹಗರಣ ಹೆಂಗ್ ತನಿಖೆ ಆಯ್ತು, ಯಾಕೆ ಇದನ್ನ ಪಬ್ಲಿಕ್ ಡೊಮೈನ್ಗೆ ಯಾಕೆ ಸಾರ್ವಜನಿಕವಾಗಿ ನೀವು ಇದನ್ನ ಬಿಡ್ಲಿಲ್ಲ, ಇವೆಲ್ಲವೂ ಅಲ್ಲಿ ಚರ್ಚೆ ಆಗಿ ಇಲ್ಲ ರೀ ಮಂಜು ಆರೋಪ ಸುಳ್ಳು ಅಂದ್ರೆ ನಾನು ಕ್ಷಮೆ ಕೇಳಿ. ನೀವು ಈ ಆರೋಪ ಸತ್ಯ ಅನ್ನೋದಾದ್ರೆ ನೀವೇನ್ ಮಾಡ್ತೀರಿ ಅಂತ ನೀವೇ ಹೇಳ್ಬೇಕು. ಅದನ್ನ ನಾನು ಹೇಳಕ್ಕ, ನೀವೇ ಹೇಳಿ. ಯಾವುದು ರೀ ಹಗರಣ ಆಗಿದೆ, ಇದಕ್ಕೇನು ಯಾರು ಶಿಕ್ಷೆ ಕೊಡಬೇಕು, ಇದ್ರಲ್ಲಿ ಯಾರು ತಪ್ಪು? ಯಾಕೆಂದ್ರೆ ನೀವು ಈ ತಾಲೂಕಿನ ಮೇಟಿ, ಈ ತಾಲೂಕಿನಲ್ಲಿ ನಡೆಸ್ತಾ ಇರ್ತಕ್ಕಂಥ, ನಾನು ಈ ತಾಲೂಕಿನಲ್ಲಿ ನಡೆದಿರೋ ಹಗರಣವನ್ನ ಯಾರ ಹತ್ರ ಕೇಳ್ಬೇಕು? ನಾನು ಜವಾಬ್ದಾರಿ ಸ್ಥಾನದಲ್ಲಿರೋದು ನೀವು. ನಿಮ್ಮ ಹತ್ರ ನಾನು ಕೇಳಿದೇನೆ, ಯಾರ ಹತ್ರ ಕೇಳಕ್ ಸಾಧ್ಯ? ಬರ್ತೀನಿ, ಇನ್ನೊಂದ್ಸಾರಿ ಹೇಳ್ತೀನಿ, ಒಬ್ಬನೇ ಬರ್ತೀನಿ, ಏನ್ ಬೇಕಾದ್ರೆ ಚರ್ಚೆ ಆಗಿ ನಾನ್ ಸಿದ್ಧಿದ್ದೇನೆ. ಆರೋಗ್ಯಕರವಾದಂತ ಚರ್ಚೆ ಆಗ್ಬೇಕು ಅಂತೇಳಿ ಮಾಧ್ಯಮದವರು ಯಾರೋ ಫೋನ್ ಮಾಡಿದ್ರು. ಎಸ್, ಐ ಆಮ್ ರೆಡಿ ಟು ಲೆಟ್ ದಿ ಡಿಸ್ಕಷನ್. ನಾನೇನು ಅದನ್ನ ಬಿಟ್ಟು ಬೇರೆ ವಿಚಾರ, ವೈಯಕ್ತಿಕ ವಿಚಾರ ಅದನ್ನು ಹೇಳೋದು. ವೈಯಕ್ತಿಕ ವಿಚಾರ ಎಲ್ಲ ಚರ್ಚೆ ಮಾಡ್ಬೋದು, ನಮ್ಮನ್ನೆಲ್ಲ ಸಿಂಗ್ಯುಲರ್ ಆಗಿ ಮಾತಾಡ್ಬಿಟ್ರೆ ಇಲ್ಲ. ಅವರಿದ್ದಾರೆ, ಗೌರವ ಕೊಡ್ತೀನಿ. ನಾಳೆ ಪೂರ್ತಿ ಬಾಲಣ್ಣ ಅಂತಂದ್ರೆ ಬಾಲಣ್ಣನೇ ಅಂತ ಇರ್ತೀನಿ, ಸಾರ್ ಅಂತ ಕರಿಬೇಕು ಅಂದ್ರೆ ಸರ್ ಅಂತ ಕರಿತೀನಿ. ಏನ್ ಬೇಕಾದ್ರು ರೆಡಿ ಇದ್ದೀನಿ. ಅಂದ್ರೆ ಊರ ಯಜಮಾನರುಗಳು ಕರೆದಿದ್ದಾರೆ, ಕರೆದಾಗ ಹೋಗ್ಬೇಕು. ನಾನು ಹೇಳಿದ್ದೀನಿ, ಸ್ಪಷ್ಟನೆಯನ್ನ ಮಾಡ್ತೀನಿ. ಯಾರು ಮಾಡಲ್ಲ, ಅವ್ರೇನೋ ಮಾಡ್ಬೇಕು ಅಂತಂದ್ರೆ ನನ್ನ ಗಮನಕ್ಕೆ ತಂದ್ಬಿಟ್ಟೆ ಪ್ರೆಸ್ ಮೀಟ್ ಮಾಡೋದು. ಪಾರ್ಟಿ ವಿಚಾರ, ನನ್ನ ವೈಯಕ್ತಿಕ ವಿಚಾರ ಯಾವುದೇ ಮಾಡಿದ್ರು ಇದಕ್ಕೆಲ್ಲ ಶಾಸಕರು ಅವರೇ ಹೇಳಕ್ಕೆ ಮಾಡಕ್ಕೆ ಶಾಸಕರೇ ಕರೀಲಿ ಇರ್ತಾರೆ. ಅದಕ್ಕೆ ಅವರು ನಿಗದಿ ಮಾಡೋದಕ್ಕೆ 25ನೇ ತಾರೀಕು ನಾವು ಅವರೇ ಹೇಳಿದ್ರು ಚಿಕ್ಕಬಳ್ಳಾಪುರ ಮಾಡಿ ಅಂತ. ಚಿಕ್ಕಬಳ್ಳಾಪುರ ನಾನು ನನ್ನ ತಮ್ಮ ಅವರು ಅದು ಯಾವ ರೀತಿಯ ಬ್ಯಾಂಕಲ್ಲಿ ಅದ ಹಣನ ಏನೋ ಕಬ್ಬಣ ಇಟ್ಬಿಟ್ಟು ಚಿನ್ನ ಅಂತ ಹೇಳಿ ದುರುಪಯೋಗ ಪಡಿಸ್ಕೊಂಡು ಹಣ ಮಾಡ್ಕೊಂಡ್ಬಿಟ್ಟವ್ರೆ, ಚುನಾವಣೆಗೆಲ್ಲ ಪಡಿಸ್ಕೊಂಡ್ಬಿಟ್ಟವ್ರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವರು ಬರೋದಾದ್ರೆ ನಮ್ಗೆ ಹೇಳ್ಬೇಕು. 24ನೇ ತಾರೀಕು ಹೇಳಿದ್ರೆ ನಾನು ಬರ್ತಾ ಇದ್ದೀನಿ, ನಾವು 25ನೇ ತಾರೀಕು ನಾವು ಮಾನಸಿಕವಾಗಿ ತಯಾರಿದ್ದೇವೆ ನಾವು ಬರ್ಲಿಕ್ಕೆ. ಅವ್ರು ಏನೈತೆ ಮಾಹಿತಿ ತಗೊಂಡ್ಬಂದ್ರೆ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋಣ. ನಮ್ ತಪ್ಪಾಗಿದೆ ಸಾರ್ವಜನಿಕರು ತೀರ್ಮಾನ ಮಾಡ್ತಾರೆ, ಯಾರು ತಪ್ಪು ಯಾರು ಸರಿ ಅಂತೇಳಿ. ಅದಕ್ಕೆ ಅಂತಿಮವಾಗಿ ತೀರ್ಪು ಕೊಡ್ತಕ್ಕಂಥವ್ರು ಸಾರ್ವಜನಿಕರು. ಪದೇ ಅದನ್ನ ಹೇಳೋದು, ಅದರಿಂದ ಜನಗಳಲ್ಲಿ ಗೊಂದಲ ಉಂಟು ಮಾಡೋದಲ್ಲ. ಇದ್ರಾಗ ನಾವು ತಲೆ ಬಾರ್ತೇವೆ, ನಾವೇ ತಪ್ಪು ಮಾಡಿ ನಾವು ಅದು ದುರುಪಯೋಗ ಪಡಿಸೋದು ನಾವು ತಲೆ ಬಾರ್ತೇವೆ. ಅದಕ್ಕೆ ನಿಮ್ಮ ಮುಖಾಂತರ ಬಾಲಕೃಷ್ಣ ಅವರೇ ಹೇಳ್ಬೇಕು, ನನ್ನ ಲೆವೆಲ್ ಬಾಲಕೃಷ್ಣ ಅವ್ರ ಲೆವೆಲ್, ಕೃಷ್ಣಮೂರ್ತಿ ಅವ್ರು ನಮ್ಮ ಲೆವೆಲ್ ಅಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನೇ ಕಳ್ಸಿದ್ದೆ. ದಯಮಾಡಿ ನೀವು 24ನೇ ತಾರೀಕು ನಮ್ಗೆ ಮಾಹಿತಿ ಕೊಡ್ಬೇಕು. ನಾವು ರೆಡಿ ಇದೀವಿ. 25ನೇ ತಾರೀಕು ನಾವೆಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ದೀವಿ, ಬರ್ತೀವಿ. ಅಲ್ಲಿ ಅದ್ರ ಬಗ್ಗೆ ಚರ್ಚೆ ಅದೇನೆ ಅವ್ರು ಹೇಳಿದಾರಲ್ಲ, ನಾನ್ ಹೇಳಿರೋದಲ್ಲ, ಅವ್ರು ಹೇಳಿರೋದು. ನಿಮ್ ಮುಂದೆ ಹೇಳೋರಲ್ಲ, ನಿಮ್ ಮುಂದೆ ಎಲ್ರ ಮುಂದೆ ಹೇಳೋರಲ್ಲ ಅವ್ರು. ನಾವು ನಕಲಿ ಚಿನ್ನ ಮಾಡ್ಬಿಟ್ರು, ಅದೇನೋ ದುಡ್ಡು ತಗೊಂಡೋದು, ಎಲೆಕ್ಷನ್ ಮಾಡ್ಕೊಂಡ್ರು, ಹಂಗೆ ಹೇಳೋರೆ. ಅದು ಯಾರು ನಾನಂತೂ ದುಡ್ಡು ತಗೊಂಡಿಲ್ಲ, ನಾವಂತೂ ಅದಕ್ಕೆ ತಟ್ಟಿಗೆ ಹೋಗಿಲ್ಲ. ನಾವು ನಮ್ಮ ಕುಟುಂಬದಲ್ಲಿ ಇನ್ನೂ ಕೂಡ ಆ ಒಂದು ದರಿದ್ರ ನಮ್ಗೆ ಇನ್ನೂ ಬಂದಿಲ್ಲ. ಆ ದುಡ್ಡು ತಗೊಂಡು ತಿಂಡಿ ನೀನ್ ಜೀವನ ಮಾಡುವಂತ ದರಿದ್ರ, ಚುನಾವಣೆ ಮಾಡುವಂತ ದರಿದ್ರ ನಮ್ಗೆ ಇನ್ನೂ ಬಂದಿಲ್ಲ. ಅದೇನು ಅವ್ರ ಹತ್ರ ಮಾಹಿತಿ ಐತೆ ಅವ್ರು ಹೇಳಿ, ಅದ್ರ ಬಗ್ಗೆ ನಾವು ಸ್ಪಷ್ಟೀಕರಣ ಅದಾದ್ಮೇಲೆ ಅಂತ ಹೇಳೋರು. ಅದ್ರ ಬಗ್ಗೆ ಈಗ ಚರ್ಚೆ ಮಾಡ್ಬೇಡಿ. ಅಷ್ಟೇ, ಒಂದೇ ಸಬ್ಜೆಕ್ಟ್. ಆಮೇಲೆ ಈಗ 600 ಕೋಟಿ ಹಗರಣ ಮಾಡಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಅಲ್ವಾ. ಅವ್ರ ಹತ್ರ ಹಗರಣ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಮ್ಮ ಮುಖಾಂತರ ನಾನು ಕೊಟ್ರೆ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಒಂದು ಡೇಟ್ ಫಿಕ್ಸ್ ಮಾಡೋಣ. ಅದ್ರದ್ದು ತಪ್ಪಾಗಿದ್ರೆ ನನ್ನ ಮೇಲೆ ಶಿಕ್ಷೆ ಆಗಲಿ. ಹಿಂದೆ ನೀವು ಪೋಸ್ಟ್ ಮಾಡಿದ್ರೆ
ಈಗೆಲ್ಲ ಏನೋ ಲಾರಿ ಗಿರಿ ಅದೇ ಅಂತ ಹೇಳೋರು, ಲಾರಿ ಹತ್ರ ಅದೇ ಲಾರಿ ತಗೋತೀವಿ ಅಂತ ಒಂದ್ ಬೇಕಾದ್ರೆ ಲಾರಿ ನಾವು ಟೆಂಪೋ ಕಳ್ಸೋದ್ರು ಕಳ್ಸ್ಕೊಡ್ತೀವಿ. ನೀವ್ ಯಾರು ಹೋಗ್ಬೇಕು, ಸುಮ್ನೆ ಯಾರ ಮಧ್ಯೆ ಹೋಗ್ಬೇಡ. ನಿಮ್ ಮಾಧ್ಯಮದವರು ಅದನ್ನ ತಗೊಂಡು ಅವ್ರ ಸ್ವಾಮಿ ಲಾರಿ ಕೋಟಿ ಆಗೋಣ, ನಾವೇನು ಸ್ವಾಮಿ ನೀವು ಬನ್ನಿ ಅಂದ್ರೆ ನಾನು ಬರುತ್ತೆ, ಅದೆಲ್ಲರೂ ಕರೆಕ್ಟ್. ಅವ್ರ ಪಾರ್ಟಿ ಆಫೀಸ್ ಕರೆದ್ರು ಬರ್ತೀವಿ, ಕೆಂಪೇಗೌಡ ಬೈಲೂರು ಎಲ್ಲರ ಮಾರ್ಕೆಟ್ ಟೌನ್ ಎಲ್ಲೋ ನಾವು ಮನೆ ತಕ್ಕಂದ್ರು ಬರ್ತೀವಿ. ಹೇಳ್ಬೇಕು 600 ಕೋಟಿ ಆಗೋಣ, ಸ್ಪಷ್ಟವಾಗಿರ್ಬೇಕು. ಇದು 600 ಕೋಟಿ ಇದ್ದಿದ್ದ ವರ್ಕ್ಗಳಿಗೆ ಹಾಕವ್ರೆ, ಇದೆಲ್ಲ ದುರ್ಗೊಂದು ಕೆಲಸ ಆಗಿಲ್ಲ, ತಿಂದ್ಬಿಟ್ಟವ್ರು ಇದನ್ನೆಲ್ಲ. ಇದಕ್ಕೆಲ್ಲ ಯಾರು ಪಾತ್ರ ತರ್ಬೇಕು ಹೇಳೋದು, ಸ್ಪಷ್ಟ ಹೇಳ್ಬೇಕು. ಇನ್ನ 600 ಕೋಟಿ ನಾನು ಹೇಳ್ತೀನಿ 1000 ಕೋಟಿ ತಿಂದ್ಬಿಟ್ಟವ್ರ ಅವ್ರ ಕಾಲದಲ್ಲಿ ಅಂತ, ಅದು ನಾನು ಸ್ಪಷ್ಟೀಕರಣ ಕೊಡ್ಬೇಕಲ್ವಾ. ಅವ್ರ 5 ವರ್ಷ ಶಾಸಕರಲ್ಲ, ಅವ್ರೇನ ಮಾಡ್ಬೇಕು ಅಂತಂದ್ರೆ ನನ್ನ ಗಮನಕ್ಕೆ ತಂದ್ಬಿಟ್ಟೆ ಪ್ರೆಸ್ ಮೀಟ್ ಮಾಡೋದು. ಪಾರ್ಟಿ ವಿಚಾರ, ನನ್ನ ವೈಯಕ್ತಿಕ ವಿಚಾರ ಯಾವ್ದೇ. ಮಾಗಡಿ ರಾಜಕೀಯದಲ್ಲಿ ಇದೀಗ ಭಾರಿ ಹೈಡ್ರಾಮಾ ಶುರುವಾಗ್ತಾ ಇರುವಂತದ್ದು. ಮಾಜಿ ಹಾಗೂ ಹಾಲಿ ಶಾಸಕರ ಬಹಿರಂಗ ಚರ್ಚೆಗೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ. ಹಾಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹಾಗೂ ಮಾಜಿ ಶಾಸಕ ಮಂಜುನಾಥ್ ಮುಖಾಮುಖಿಯಾಗಲಿದ್ದಾರೆ. ಕೂದೂರು ಬಿಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನದ ಹಗರಣದ ನೆಪ ಇದು. ಚಕ್ರಬಾವಿಯ ವಿಎಸ್ಎಸ್ಎನ್ ಸೊಸೈಟಿಯಲ್ಲಿ ಮುಖಾಮುಖಿಗೆ ವೇದಿಕೆಯನ್ನ ರೆಡಿ ಮಾಡಲಾಗಿದೆ. ಮಂಜುನಾಥ್ ಸವಾಲನ್ನ ಸ್ವೀಕರಿಸಿದ್ದಾರೆ. ಶಾಸಕ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಬಹಿರಂಗ ಚರ್ಚೆ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಮೆಗಾ ಫೈಟ್ ಆಗ್ತಾ ಇತ್ತು. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಬೆಂಬಲಿಗರ ನಡುವೆ ಆರೋಪ ಪ್ರತ್ಯಾರೋಪ ಕೂಡ ಕೇಳಿ ಬಂದಿದ್ವು. ಮುಂಜಾಗೃತಾ ಕ್ರಮವಾಗಿ ಚಕ್ರಬಾವಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಕೂದೂರು ಬಿಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನದ ಹಗರಣ ಇದು. ಈ ಒಂದು ಹಗರಣದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಬಹಿರಂಗ ಚರ್ಚೆಗೆ ಬರಲಿ ಅಂತ ಹೇಳಿದ್ರು. ನಾನು ಸುಳ್ಳು ಆರೋಪ ಮಾಡಿದ್ರೆ ಕ್ಷಮೆ ಕೇಳಲು ಸಿದ್ಧನಿದ್ದೇನೆ. ಮಂಜು ಆರೋಪ ಸುಳ್ಳಾದ್ರೆ ಬಹಿರಂಗವಾಗಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಮಂಜು ಆರೋಪ ನಿಜವಾದ್ರೆ ನೀವೇನ್ ಮಾಡ್ತೀರಾ ಅಂತ ಬಾಲಕೃಷ್ಣ ಅವರು ಪ್ರಶ್ನೆಯನ್ನ ಮಾಡಿರುವಂತದ್ದು. ನಾನು ನಿಮ್ ಹತ್ರ ಅಲ್ಲದೆ ಯಾರ ಹತ್ರ ಕೇಳಬೇಕು ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ. ಆರೋಗ್ಯಕರವಾದ ಚರ್ಚೆಗೆ ನಾನ್ ರೆಡಿ ಇದ್ದೀನಿ ಅಂತ ಮಂಜು ಅವರು ಸವಾಲನ್ನ ಹಾಕಿದ್ದಾರೆ. ಮಂಜು ಸವಾಲನ್ನ ಸ್ವೀಕರಿಸಿ ಚರ್ಚೆಗೆ ರೆಡಿ ಇದ್ದೇನೆ ಅಂತ ಹೇಳಿದ್ದಾರೆ ಶಾಸಕ ಬಾಲಕೃಷ್ಣ ಅವರು. ಈಗ ಚಕ್ರಬಾವಿಯಲ್ಲಿ ವೇದಿಕೆ ರೆಡಿಯಾಗಿದೆ. ಇಬ್ಬರೂ ನಾಯಕರು ಚರ್ಚೆಗೆ ಬರ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಿದೆ.